Hello, in this video we'll discuss Pechakucha presentation. So ಈ ಒಂದು ವಿಡಿಯೋ ಒಳಗೆ ನಾವು Pechakucha presentation ಅನ್ನು ನೋಡೋಣ. ಇದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಸ್ಕಿಲ್. ಸೊ ಮೊದಲಿಗೆ ನಾವು ಈ Pechakuchaದ ಒರಿಜಿನ್ಸ್ ಹೆಂಗಾಯ್ತು, ಎಲ್ಲಿಂದ ಸ್ಟಾರ್ಟ್ ಆಯ್ತು, ಯಾರು ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿ ನೋಡೋಣ. ಬ್ಯಾಕ್ ಗ್ರೌಂಡ್ ಅನ್ನು ನೋಡೋಣ ಸ್ವಲ್ಪ. The origins of Pechakucha began in Tokyo, Japan, where architects Astrid Klein and Mark Daytham created the format in 2003. ಸೊ ಇದು ಸ್ಟಾರ್ಟ್ ಆಗಿದೆ ಎಲ್ಲಿಪ್ಪ ಅಂತಂದ್ರೆ ಟೋಕಿಯೋ ಒಳಗೆ 2003 ಒಳಗೆ. ಆಮೇಲೆ ಇದನ್ನು ಸ್ಟಾರ್ಟ್ ಮಾಡಿದ ಯಾರಪ್ಪ ಅಂತಂದ್ರೆ ಆರ್ಕಿಟೆಕ್ಟ್ಗಳು, ಇಬ್ಬರು ಜನ ಆರ್ಕಿಟೆಕ್ಟ್. ಅದ್ರಾಗ ಫಸ್ಟ್ ಯಾರಪ್ಪ ಅಂತಂದ್ರೆ ಆಸ್ಟ್ರಿಡ್ ಕ್ಲೈನ್ ಆ್ಯಂಡ್ ಮಾರ್ಕ್ ಡೈಥಮ್. ಇವರಿಬ್ಬರು ಜನ ಏನಪ್ಪ ಅಂತಂದ್ರೆ ಈ Pechakucha ಪ್ರೆಸೆಂಟೇಷನ್ನ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ನೋಡ್ರಿ, they wanted a creative way to bring together fellow architects, exchange ideas and showcase their work in concise short format design presentation. ಸೊ ಇಲ್ಲಿ ಈ ಒಂದು ಪ್ರೆಸೆಂಟೇಷನ್, ಈ Pechakucha ಪ್ರೆಸೆಂಟೇಷನ್ ಸ್ಟಾರ್ಟ್ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಈ ಒಂದು ಅವ್ರು ಏನು ಐಡಿಯಾಸ್ ಇದಾವ, ಅವರ ಒಂದು ಫೆಲ್ಲೋ ಆರ್ಕಿಟೆಕ್ಟ್ಸ್ ಅಂದ್ರೆ ಅವರು ಕಲೀಗ್ಸ್ ಏನಿದ್ರಲ್ಲ, ಅವರೊಂದು ಆರ್ಕಿಟೆಕ್ಟ್ಸ್ ಏನಿದ್ರು, ಅವ್ರು ಏನಪ್ಪ ಅಂತಂದ್ರೆ ಶಾರ್ಟ್ ಒಳಗೆ ಸ್ವೀಟಾಗಿ ಮತ್ತು ತಮ್ಮ ಐಡಿಯಾಸನ್ನ ಎಕ್ಸ್ಚೇಂಜ್ ಮಾಡುವಂಥ ಒಂದು ಫಾರ್ಮ್ಯಾಟ್ ರೆಡಿ ಮಾಡ್ಬೇಕಂತ ಹೇಳಿ ಈ ಒಂದು Pechakucha ಪ್ರೆಸೆಂಟೇಷನನ್ನು ಸ್ಟಾರ್ಟ್ ಮಾಡ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಮುಂದೆ ಎಕ್ಸ್ಪ್ಲೇನು ಮಾಡ್ತೀನಿ. ಈ Pechakucha ಪ್ರೆಸೆಂಟೇಷನ್ ಒಳಗೆ ಬರೀ 6 minutes 40 seconds ಅಂದ್ರೆ ಈಚ್ ಸ್ಲೈಡ್ಗೆ 20 ಸೆಕೆಂಡ್ ಮಾತ್ರ ಟೈಮ್ ಕೊಟ್ಟಿರ್ತಾರೆ. ಅಷ್ಟರೊಳಗನ ಏನಪ್ಪ ಅಂತಂದ್ರೆ ಅವ್ರು ಹೇಳಿ ಮುಗಿಸ್ಬೇಕಾಗಿರೋದು ಏನು ಹೇಳೋದಿನ್ನೆಲ್ಲನು. ಸೊ ಈ ಒಂದು ಫಾರ್ಮ್ಯಾಟ್ ಭಾಳಷ್ಟು ಫೇಮಸ್ನೂ ಆಗ್ತೈತಿ. Pechakucha ಅಂದ್ರೆ ಇಂಗ್ಲೀಷ್ ಒಳಗೆ ಚಿಟ್ ಚಾಟ್ ಅಂತ ಹೇಳಿ, ಇಟ್ ಈಸ್ ನೋನ್ ಆಸ್ ಚಿಟ್ ಚಾಟ್. ಸೊ ನಾವು ಹೆಂಗೆ ಮಾತಾಡ್ತೇವಲ್ಲ ಅದೇ ರೀತಿ ಈ ಒಂದು Pechakucha ಪ್ರೆಸೆಂಟೇಷನ್ನ ಮಾಡಬೇಕಂತ ಹೇಳಿ. ನೆಕ್ಸ್ಟ್ ನೋಡ್ರಿ, the first get together paved the way for regular events called Pechakucha nights. The presentation format took root in Europe the following year, and by 2019 more than 1,000 cities worldwide offered PKN events to more than 3 million people. So Pechakucha nights ಏನಪ್ಪ ಅಂತಂದ್ರೆ ಬಹಳಷ್ಟು ಫೇಮಸ್ ಆಗ್ತೈತಿ. ಆಮೇಲೆ ಗೆಟ್ ಟುಗೆದರ್ ಪಾರ್ಟೀಸ್ ಒಳಗೆ ಇದನ್ನೇ ಯೂಸ್ ಮಾಡಕತ್ತೀರಿ. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ಏನಾದರೂ ಒಂದು ಫಂಕ್ಷನ್ ಇಟ್ಕೊಂಡಿದ್ರು ಅಥವಾ ಏನೋ ಒಂದು ಪ್ರೆಸೆಂಟ್ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ದೇ ಸ್ಟಾರ್ಟೆಡ್ ಟು ಯೂಸ್ Pechakucha. ಆ್ಯಂಡ್ ಅಲ್ಲಿ ಆರ್ಗನೈಸ್ ಮಾಡಕತ್ರಿ, ಫಂಕ್ಷನ್ ಆರ್ಗನೈಸ್ ಮಾಡಕತ್ರು. ಅದರ ಆರ್ಗನೈಸೇಷನ್ ಹೆಸರು ಏನಪ್ಪ ಅಂತಂದ್ರೆ Pechakucha ನೈಟ್ಸ್ ಅಂತ ಹೇಳಿ ಇಡ್ತಿದ್ರು ಅವರು. ಸೊ 2019 ಏನಪ್ಪ ಅಂತಂದ್ರೆ ಇನ್ 2019 ಇಟ್ ಬಿಕೇಮ್ ಟೂ ಮಚ್ ಫೇಮಸ್ ಆ್ಯಂಡ್ ಆಲ್ಮೋಸ್ಟ್ 1,000 cities ವರ್ಲ್ಡ್ ವೈಡ್ ಸ್ಟಾರ್ಟೆಡ್ ಟು ಆಫರ್ ಲೈಕ್ PKN, ದಟ್ ಈಸ್ Pechakucha ನೈಟ್ಸನ್ನ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ 3 ಮಿಲಿಯನ್ಗಿಂತ ಜಾಸ್ತಿ ಜನ ಏನಪ್ಪ ಅಂತಂದ್ರೆ ಪಾರ್ಟಿಸಿಪೇಟ್ ಮಾಡಿದ್ರು. ಆಮೇಲೆ ಆಲ್ಮೋಸ್ಟ್ ಆಲ್ ಇಟ್ ಬಿಕೇಮ್ ಟೂ ಫೇಮಸ್ ಇನ್ ವೆರಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಭಾಳಷ್ಟು ಫೇಮಸ್ ಆಯಿತು ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಒಳಗೆ. The success of Pechakucha led to the development of presentation style called Ignite in 2006. So ಇದು Pechakuchaದಿಂದನ ಇನ್ನೊಂದು ಫಾರ್ಮ್ಯಾಟ್ ಸ್ಟಾರ್ಟ್ ಆದ್ರಿ, ದಟ್ ಈಸ್ ನನ್ ಅದರ್ ದೆನ್ Ignite ಅಂತ ಹೇಳಿ. ಅದು 2006 ಒಳಗೆ ಸ್ಟಾರ್ಟ್ ಆದೈತಿ. It offers a Pechakucha style presentation format with the same number of slides but with a slight wrinkle. Speakers only have 15 seconds before the next slide advances. ಸೊ Pechakucha ಏನಾಗಿದ್ರಿ ಇನ್ 2003 ಒಳಗೆ ಬಂದಿದ್ದು 20 ಸೆಕೆಂಡ್ ಟೈಮ್ ಆಗಿತ್ತು. ಆದರೆ ಈ Ignite ಅನ್ನೋ ಒಂದು ಸ್ಲೈಡ್ ಅಂದ್ರೆ ಪ್ರೆಸೆಂಟೇಷನ್ ಒಳಗೆ ಎರಡು ಫಾರ್ಮ್ಯಾಟ್ ಅದ ರೀ. Pechakucha ಒಂದು, Ignite ಒಂದೈತಿ. ಸೊ Ignite ಈಗ ರೀಸೆಂಟಾಗಿ ಬಂದೈತಿ 2009 ಒಳಗೆ. ಅದಕ್ಕಿಂತ ಮೊದಲು ಬಂದಿದ್ದು Pechakucha. ಸೊ ಇದಕ್ಕೆ ಫರಕ್ ಏನಪ್ಪ ಅಂತಂದ್ರೆ ಪ್ರತಿಯೊಂದು ಸ್ಲೈಡ್ಗೆ ನಾವೇನು 20 ಸೆಕೆಂಡ್ ಕೊಡ್ತಿದ್ದು Pechakucha ಒಳಗೆ, ಈ Ignite ಒಳಗೆ ಓನ್ಲಿ 15 ಸೆಕೆಂಡ್ಸ್ ಒಳಗೆ ಅದನ್ನು ಕವರ್ ಅಪ್ ಮಾಡಬೇಕು. ಸೊ ಈ ಒಂದು ವಿಡಿಯೋ ಒಳಗೆ ನಾವು Pechakucha ಬಗ್ಗೆ ಅಷ್ಟೇ ಫೋಕಸ್ ಮಾಡೋದೈತಿ. ನೆಕ್ಸ್ಟ್ ನೋಡ್ರಿ, ವಾಟ್ ಈಸ್ Pechakucha? ಸೊ Pechakucha ಅಂದ್ರೆ ಏನು, ಅದ್ರ ಕಂಪ್ಲೀಟ್ ಇಂಟ್ರೊಡಕ್ಷನ್ ನಿಮ್ಗೆ ಕೊಡ್ತೀನಿ ಹೆಂಗೆ ಮಾಡ್ಬೇಕಂತೇಳಿ. Pechakucha, also written as Pechakucha, is a presentation format that requires a speaker to deliver 20 seconds of commentary per slide for 20 consecutive automatically advancing slides. ಸೊ ಈ Pechakucha ಒಳಗೆ ಏನಾಗುತ್ತಪ್ಪ ಅಂತಂದ್ರೆ 20 ಸೆಕೆಂಡ್ಗಳ ಕಮೆಂಟ್ರಿ ಕೊಡಬೇಕು. ನೀವು ಕಮೆಂಟ್ರಿ ಅಂದ್ರೆ ಏನು, ಕಂಟಿನ್ಯೂಸ್ ಆಗಿ ಮಾತಾಡಬೇಕು. ಒಂದು ಸ್ಲೈಡ್ ಮೇಲೆ 20 ಸೆಕೆಂಡ್ ಅಷ್ಟೇ ಇರ್ತೈತಿ. ಒಂದು ಸ್ಲೈಡ್ಗೆ 20 ಸೆಕೆಂಡ್. ಅಂಥವು ನೀವೇನಪ್ಪ ಅಂತಂದ್ರೆ 20 ಸ್ಲೈಡ್ಸ್ ಇಟ್ಕೋಬೇಕು. ಆ 20 ಸ್ಲೈಡ್ಗೆ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ 20 ಸೆಕೆಂಡ್ ಟೈಮರ್ನ ಸೆಟ್ ಮಾಡಿರಬೇಕು. ಓಕೆ, ರಿಮೆಂಬರ್ 20 ಸ್ಲೈಡ್ಸ್ 20 seconds ಆ್ಯಂಡ್ ಟೈಮಿಂಗ್ನ ಸೆಟ್ ಮಾಡ್ಕೊಂಡಿರ್ಬೇಕು. 20 ಸೆಕೆಂಡ್ವರೆಗೆ ಅಷ್ಟು ಟೈಮಿಂಗ್ನ ಸೆಟ್ ಮಾಡ್ಕೊಂಡಿರ್ಬೇಕು. ದ ಟೋಟಲ್ ಪ್ರೆಸೆಂಟೇಷನ್ ಟೈಮ್ ಫಾರ್ Pechakucha ಪ್ರೆಸೆಂಟೇಷನ್ ಈಸ್ 6 minutes and 40 seconds. ಸೊ ನಿಮಗೇನಪ್ಪ ಅಂತಂದ್ರೆ ಟೋಟಲ್ ಟೈಮ್ ಕೊಟ್ಟಿರೋದು ಎಷ್ಟು ಕೊಟ್ಟಿರ್ತಾರ, 6 minutes 40 seconds. ಸೊ 6 ನಿಮಿಷ 40 ಸೆಕೆಂಡ್ ಒಳಗೆ ನಿಮ್ಮ 20 ಸ್ಲೈಡ್ಗಳೆಲ್ಲ ಕವರ್ ಆಗಿರಬೇಕು. ನೀವೇನು ಹೇಳ್ಬೇಕಂತಿರ್ತಾರಲ್ಲ ದಟ್ ಮಸ್ಟ್ ಬಿ ಕವರ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್. ಆ ಒಂದು ಟೈಮ್ ಬ್ಯಾರಿಯರ್ ಏನಿತ್ತಲ್ಲ ಅದ್ರೊಳಗೆ ನೀವು ಮುಗಿಸ್ಕೊಂಡಿರ್ಬೇಕು. ನೆಕ್ಸ್ಟ್ ನೋಡ್ರಿ,
Pecha kocha, which means the sound of conversation or chit chat in Japanese. So pecha kocha ಅಂದ್ರೆ ಏನು, ಜಪನೀಸ್ ಒಳಗೆ ಇದ್ರ ಅರ್ಥ ಏನು ಅಂದ್ರೆ ಕನ್ವರ್ಷನ್, ಮಾತಾಡೋದು. ಚಿಟ್ ಚಾಟ್ ಅಂದ್ರೆ ಈಗ ನೋಡ್ರಿ ನೀವು ಕಂಟಿನ್ಯೂಸ್ ಆಗಿ ಹೆಂಗೆ ಚಿಟ್ ಚಾಟ್ ಮಾಡ್ತಿರ್ತಲ್ಲ, ಅವರೊಮ್ಮೆ ಹೇಳೋದು ನೀವೊಮ್ಮೆ ಹೇಳೋದು, ಸೊ ಆ ರೀತಿ ಚಿಟ್ ಚಾಟ್ ಮಾಡಿದಂಗೆ. ಈಸ್ ಅ ಪಾಪ್ಯುಲರ್ ಸೋಷಿಯಲ್ ಇವೆಂಟ್ ಆ್ಯಂಡ್ ಅ ನೋವೆಲ್ ವೇ ಫಾರ್ ಕಂಪನೀಸ್ ಆ್ಯಂಡ್ ಎಜುಕೇಟರ್ಸ್ ಟು help employees and students sharpen public speaking skills and promote connectivity. So ಈ particularly ಏನಪ್ಪ ಅಂತಂದ್ರೆ ಇಲ್ಲಿ ಇದು it has become more popular and it's a social event where people participate. ಬಹಳ ಜನ ಏನಪ್ಪ ಅಂತಂದ್ರೆ ಒಂದೇ ಕಡೆ ಕೂಡಿ ಈ ಒಂದು ಪಿಚಾ ಕೋಚಾ ನೈಟ್ಸ್ ಒಳಗೆ ತಮ್ಮ ಒಂದು ಪ್ರೆಸೆಂಟೇಷನ್ನ ಮಾಡ್ತಾರೆ. ಆಮೇಲೆ ಇದೊಂದು ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಲು ಕೂಡ ಹೌದು. ಸೊ ಎಸ್ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನಿಮಗೆ ಅರ್ಥ ಆಗಿದ್ರೆ ಪ್ಲೀಸ್ ಡು ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ದಿಸ್ ವಿಡಿಯೋ. ಇನ್ನು ಮುಂದೆ ಹೇಳ್ತೇನೆ ನಿಮಗೆ ಯಾವ ರೀತಿ ಮಾಡಬೇಕು, ಹೆಂಗೆ ರೆಡಿ ಮಾಡ್ಕೋಬೇಕು ಈ ಪಿಚಾ ಕೋಚಾ ಅಂತ ಹೇಳಿ. ಇದ್ರೊಂದು ನೋಟ್ಸ್ ಕೊಟ್ಟೆ ನಾನು, BA BSc BCom ಹುಡುಗರಿಗೆ ಹೆಲ್ಪ್ ಆಗೋಂಗ, ಎಕ್ಸಾಮಿಗೆ ಬರ್ತಿದ್ದು 5 ಮಾರ್ಕ್ಸಿಗೆ. ಸೊ ಅಲ್ಲಿ ಹೆಲ್ಪ್ ಆಗೋಂಗ ನಿಮಗೆಲ್ಲ ನೋಟ್ಸನ್ನು ಕೊಟ್ಟೆ. ನೀವು ಇದನ್ನು ಬರೆದ್ರೆ ಸಾಕು, ವಾಟ್ ಈಸ್ ಪಿಚಾ ಕೋಚಾ ಕೇಳಿದ್ರೆ ಯು ಕ್ಯಾನ್ ರೈಟ್ ದೀಸ್ ಥಿಂಗ್ಸ್. ನೆಕ್ಸ್ಟ್ ಸ್ಲೈಡ್ ಕಡೆ ಹೋಗೋಣ. ಒನ್ಸ್ ಅಗೇನ್ ಡೂ ಸಬ್ಸ್ಕ್ರೈಬ್ ದಿ ಚಾನಲ್, ಕಮೆಂಟ್ ಮಾಡಿರಿ ನೆಕ್ಸ್ಟ್ ಯಾವ ವಿಡಿಯೋ ಬೇಕಂತ ಹೇಳಿ, ನಿಮ್ಗೆ ಯಾವ್ದ್ರ ಮೇಲೆ ಮಾಡ್ಬೇಕಂತ ಹೇಳಿ. ಎಸ್, ಹೌ ಪಿಚಾ ಕೋಚಾ ವರ್ಕ್ಸ್. ಫಸ್ಟ್ ಒನ್ ಈಸ್ ಪ್ರಿಪೇರಿಂಗ್ ದ ಡ್ರಾಫ್ಟ್. ಫಸ್ಟ್ ಪಾಯಿಂಟು ಏನಪ್ಪ ಅಂತಂದ್ರೆ ನೀವು ಡ್ರಾಫ್ಟನ್ನು ರೆಡಿ ಮಾಡ್ಕೋಬೇಕು. All experts agree on one thing: take time to prepare your presentation before even open PowerPoint. You should be able to answer what story will you be talking about and why. ಸೊ ನೆನಪಿಡ್ರಿ, ನೀವು ಪಿಚಾ ಕೋಚಾ ಮಾಡೋದು ಅನ್ಕೋರಿ, ಈಗಾಗಲಿ ಈಗೇನು ಎಕ್ಸಾಮ್ದಾಗ ಬರೋದ್ರಿ, ಅದ್ರ ಇನ್ ಫ್ಯೂಚರ್ ಒಳಗೆ ಈ ಪಿಚಾ ಕೋಚಾ ನಿಮಗೆ ಅಕಸ್ಮಾತ್ ಪ್ರೆಸೆಂಟ್ ಮಾಡಕ್ಕೆ ಹೇಳಿದ್ರು, ಆವಾಗ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ನೀವು ಒಂದು ಡ್ರಾಫ್ಟ್ ರೆಡಿ ಮಾಡ್ಕೋಬೇಕು. ಪವರ್ ಪಾಯಿಂಟ್ ಓಪನ್ ಮಾಡೋಕ್ಕಿಂತ ಮೊದಲ, PC ಓಪನ್ ಮಾಡೋಕ್ಕಿಂತ ಮೊದಲು ಏನು ಮಾಡ್ಬೇಕು, ನೀವು ಬುಕ್ ಒಳಗೆ ಬರೆದಿಟ್ಕೋಬೇಕು. ಏನು ಬರೀಬೇಕು, ನೀವು ಕ್ವಶನ್ ಮಾಡ್ಕೋಬೇಕು ಮೊದಲು. ವಾಟ್ ಸ್ಟೋರಿ ವಿಲ್ ಯು ಬಿ ಟಾಕಿಂಗ್ ಅಬೌಟ್, ಯಾವುದ್ರ ಬಗ್ಗೆ ಮಾತಾಡೋದ್ರಿ ಮತ್ತು ಯಾಕೆ ಮಾತಾಡೋದ್ರೆ ನೀವು ಪಾಯಿಂಟ್ ಮಾಡ್ಕೋಬೇಕು. ಓಕೆ, ಯಾವುದ್ರ ಬದಲ, ಆಮೇಲೆ ಯಾಕೆ ಮಾತಾಡೋದ್ರಿ, ವೈ ಯು ಮಸ್ಟ್ ಟಾಕ್ ಆ್ಯಂಡ್ ವಾಟ್ ವಿಲ್ ಬಿ ದ ಸ್ಟೋರಿ ಅಬೌಟ್ ಅಂತಂದು ಹೇಳಿ ನೀವು ನೆನ್ಪಿಟ್ಕೋಬೇಕು. ವಾಟ್ ಈಸ್ ಯುವರ್ ಗೋಲ್ ಟು ಇನ್ಫಾರ್ಮ್, ಇನ್ಸ್ಪೈರ್, ಕನ್ವಿನ್ಸ್. ಸೊ ನಿಮ್ಮ ಗೋಲ್ ಏನಾಗಿರ್ತೈತಿ, ನಿಮ್ಮ ಏಮ್ ಏನು, ಏನು ಇನ್ಫಾರ್ಮೇಷನ್ ಕೊಡೋದ್ರಿ, ಏನು ಇನ್ಸ್ಪಿರೇಷನ್ ಕೊಡೋದ್ರಿ ನೀವು, ಆಮೇಲೆ ನೀವು ಅದನ್ನು ಹೆಂಗೆ ಕನ್ವಿನ್ಸ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ವಾಟ್ ಈಸ್ ದ ಇಂಪ್ರೆಷನ್ ಯು ವಾಂಟ್ ಟು ಗಿವ್, ನೀವು ಯಾವ್ದು ಇಂಪ್ರೆಷನ್ ಕೊಡೋದ್ರಿ. ಎಸ್, ಇದೇನು ಪಾಯಿಂಟ್ ಸೇಮ್. ವಾಟ್ ಫೀಲಿಂಗ್ ಡು ಯು ವಾಂಟ್ ಯುವರ್ ಆಡಿಯನ್ಸ್ ಟು ಸ್ಟೇ ವಿತ್. ಸೊ ನಿಮ್ಮ ಒಂದು ಯಾವ ಫೀಲಿಂಗಿಗೆ ನಿಮ್ಮ ಆಡಿಯನ್ಸ್ ಸ್ಟೇ ಆಗಿರಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, ನೀವು ಈಗ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಬಗ್ಗೆ ನೀವು ಬರೆಯತ್ತಿದ್ರಪ್ಪ ಅಂತಂದ್ರೆ, ಒಂದು ಪಿಚಾ ಕೋಚಾ ಪ್ರೆಸೆಂಟೇಷನ್ ಮಾಡತ್ತಿದ್ರಂದ್ರೆ, ಸೊ ಅದನ್ನ ನೀವು ಹೆಂಗೆ ಕನೆಕ್ಟ್ ಮಾಡ್ತೀರಿ ನಿಮ್ಮ ಒಂದು ಈ ವ್ಯೂವರ್ಸ್ಗೆ, ಅಥವಾ ನಿಮ್ಮ ಯಾರು ನಿಮ್ಮದು PPT ಪ್ರೆಸೆಂಟೇಷನ್ ನೋಡ್ತಿರ್ತಾರಲ್ಲ ಅವ್ರಿಗೆ ನೀವು ಯಾವ ರೀತಿ ಕನ್ವೇ ಮಾಡ್ತಾರೆ ನಿಮ್ಮ ಮೆಸೇಜ್ ಅನ್ನೋದು ಇಂಪಾರ್ಟೆಂಟ್ ಆಗೈತಿ. ಸೊ ಇದು ಫಸ್ಟ್ ಪಾಯಿಂಟ್, ಎಕ್ಸಾಮ್ ಒಳಗೆ ಇದನ್ನು ಬರೀರಿ, ಪ್ರಿಪೇರಿಂಗ್ ದ ಡ್ರಾಫ್ಟ್ ಅಂತ ಹೇಳಿ. ನೆಕ್ಸ್ಟ್ ನೋಡ್ರಿ, after you have all your answers, it's time to plan. Take out your pen and paper and start drafting what you want to say in this first draft. Just let your ideas flow without trying to filter or organize them, and include everything you would like to share. ಸೊ ಈ ಒಂದು ಫಸ್ಟ್ ಪಾಯಿಂಟ್ ಏನಪ್ಪ ಅಂದ್ರೆ, ನಿಮ್ಮ ಒಂದು ಪೇಪರ್ ಮತ್ತು ಪೆನ್ ತೆಗೆದಿಟ್ಟು ನೀವು ಬರ್ಕೋಬೇಕಲ್ಲಿ ಯಾವೊಂದು ರೀತಿ ನೀವು ಪ್ರೆಸೆಂಟೇಷನ್ ಮಾಡೋದ್ರಿ, ಏನೆಲ್ಲ ಹೇಳ್ಬೇಕಂತಂದೇಳಿ ಅದನ್ನು ರಫ್ ಕಾಪಿ ಅಂದ್ರೆ ಡ್ರಾಫ್ಟನ್ನು ರೆಡಿ ಮಾಡ್ಕೋಬೇಕು ಅಂತಂದು ಹೇಳಿ ಹೇಳ್ತಾರೆ. ನೆಕ್ಸ್ಟ್ ಒನ್ ಈಸ್ ಇಂಟ್ರೊಡಕ್ಷನ್. ಸೊ ಮೊದಲಿಗೆ ಇಂಟ್ರೊಡಕ್ಷನ್ ನೀವು ಹಾಕಬೇಕಲ್ಲಿ. ನಿಮ್ಮ ಫಾರ್ಮ್ಯಾಟ್ ಹೆಂಗಿರಬೇಕು, ಇಂಟ್ರೊಡಕ್ಷನ್ ಇರಬೇಕತ್ತೊಳಗೆ. ದಿಸ್ ಇಸ್ ದ ಫಸ್ಟ್ ಇಂಪ್ರೆಷನ್ ಯು ವಿಲ್ ಗಿವ್ ಯುವರ್ ಆಡಿಯನ್ಸ್. ಥಿಂಕ್ ಅಬೌಟ್ ಹೌ ಯು ವಿಲ್ ಎಂಗೇಜ್ ವಿತ್ ದೆಮ್, ಗೆಟ್ ದೇರ್ ಅಟೆನ್ಷನ್ ಆ್ಯಂಡ್ ಕನೆಕ್ಟ್ ಇಮೋಷ್ನಲಿ. ಸೊ ಈ ಒಂದು ಪಾರ್ಟ್ ಒಳಗೆ ಇಂಟ್ರೊಡಕ್ಷನ್, ನೀವು ಏನಾದರೂ ಇಂಟ್ರೊಡಕ್ಷನ್ ಕೊಡ್ತಿರ್ತಾರಲ್ಲ ನಿಮ್ಮ ಒಂದು ಈ ಪಿಚಾ ಕೋಚಾ ಪ್ರೆಸೆಂಟೇಷನ್ ಮೂಲಕ, ಮೊದಲೇ ಸ್ಲೈಡ್ ಹೆಂಗಿರ್ತಬೇಕು ಅಥವಾ ಸ್ಟಾರ್ಟಿಂಗ್ ಸ್ಲೈಡ್ ಹೆಂಗಿರ್ಬೇಕಪ್ಪ ಅಂತಂದ್ರೆ, ದೇ ಮಸ್ಟ್ ಇಂಟ್ರೊಡ್ಯೂಸ್ ಅಬೌಟ್ ಯುವರ್ ಟಾಪಿಕ್. ನಿಮ್ಮ ಟಾಪಿಕ್ನ ಇಂಟ್ರೊಡ್ಯೂಸ್ ಮಾಡಿ ನೀವು ಫಸ್ಟ್ ಇಂಪ್ರೆಷನ್ ಕೊಡಬೇಕು, ಅಗದಿ ಬೆಸ್ಟಾಗಿ ಕೊಡಬೇಕು. ಆಮೇಲೆ ನೀವೆಷ್ಟು ಇಮೋಷ್ನಲಿ ಅವ್ರ ಜೊತೆ ಕನೆಕ್ಟ್ ಆಗ್ತೀರ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ನೆಕ್ಸ್ಟ್ ನೋಡ್ರಿ, ಮಿಡಲ್ ಪಾರ್ಟ್. ಇನ್ ದಿಸ್ ಸೆಕ್ಷನ್ ರಿಮೆಂಬರ್ ಟು ಕೀಪ್ ದ ಫ್ಲೋ ಆಫ್ ದ ಸ್ಟೋರಿ, ಸೊ ಮೇಕ್ ಶೋರ್ ಈಚ್ ಸ್ಲೈಡ್ ಈಸ್ ಕನೆಕ್ಟೆಡ್ ವಿತ್ ದ ಒನ್ ದಟ್ ಕಮ್ಸ್ ಬಿಫೋರ್ ಆ್ಯಂಡ್ ಆಫ್ಟರ್. ಸೊ ಈ ಒಂದು ಮಿಡಲ್ ಪಾರ್ಟ್ ಏನಪ್ಪ ಅಂದ್ರೆ, ನೀವು ಒಂದು 6 ನಿಮಿಷ 40 ಸೆಕೆಂಡ್ ನಿಮ್ಗೆ ಟೈಮ್ ಕೊಟ್ಟಿರ್ತಾರೆ, ಅಷ್ಟರೊಳಗೆ ಭಾಳ ಜನ ಡೈವರ್ಟ್ ಹೋಗ್ತಿರ್ತಾರೆ ಮೈಂಡ್. ನೀವೇನು ಮಾಡ್ಬೇಕಪ್ಪ ಅಂದ್ರೆ, ನಿಮ್ಮ ಒಂದು ಪಾಯಿಂಟ್ಸ್ಗಳಿಂದ, ಒಂದು ಪಿಚಾ ಕೋಚಾ ಒಳಗೆ ಬರುವಂಥ ಸ್ಲೈಡ್ಸ್ಗಳಿಂದ ನೀವು ಆ ಜನರನ್ನ ಆಕರ್ಷಿತವಾಗಿ ಇಟ್ಕೋಬೇಕು. ಸೊ ದೇ ಮಸ್ಟ್ ನೆವರ್ ಬಿ ಡಿಸ್ಟ್ರಾಕ್ಟೆಡ್ ಬೈ ಯುವರ್ ಸ್ಲೈಡ್ ಆರ್ ಯುವರ್ ಟಾಕ್. ದೇ ಮಸ್ಟ್ ಬಿ ಅಟೆಂಟಿವ್ ಆ್ಯಂಡ್ ವೆರಿ ಕೇರ್ಫುಲಿ ದೇ ಮಸ್ಟ್ ಲಿಸನ್ ಟು ಯುವರ್ ಸ್ಪೀಚ್ ವಿಚ್ ಎವರ್ ಯು ಆರ್ ಗಿವಿಂಗ್ ಇದೆ. ನೆಕ್ಸ್ಟ್ ನೋಡ್ರಿ,
Closing, consider what you want your audience to stay with. It could be an emotion, idea, or desire to do something. This is one of the three parts your audience will remember the most. So closing ಏನಪ್ಪಾ ಅಂತಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತೈತಿ. ಇದು ಮೂರರೊಳಗಿಂತ ಜಾಸ್ತಿ ನೆನಪಿಟ್ಕೋದು ಯಾಕಪ್ಪ ಅಂದ್ರೆ ನೀವು ಎಂಡ್ ಹೆಂಗೆ ಮಾಡ್ತಾರೆ, ನೀವು ಎಷ್ಟು ಅವ್ರ ಜೊತೆ ಇಮೋಷನಲಿ ಕನೆಕ್ಟ್ ಆಗಿದ್ದೀರಿ, ನಿಮ್ಮ ಒಂದು ಮೆಸೇಜ್ನ ನೀವು ಯಾವ ರೀತಿ ಕನ್ವೆ ಮಾಡಿದ್ದೀರಿ ಅನ್ನೋದು ಇಲ್ಲಿ ಈ ಭಾಗದೊಳಗೆ, ಲಾಸ್ಟ್ ಭಾಗದೊಳಗೆ, ಕ್ಲೋಸಿಂಗ್ ಭಾಗದೊಳಗೆ ಬಹಳಷ್ಟು ಇಂಪಾರ್ಟೆಂಟ್ ಮತ್ತು ಮ್ಯಾಟ್ರ್ ಆಗ್ತೈತಿ. ನೆಕ್ಸ್ಟ್ ನೋಡ್ರಿ, ಎಸ್ ಇಲ್ಲಿವರೆಗೂ ಅರ್ಥ ಆಗಿದ್ರೆ ಪ್ಲೀಸ್ ಡು ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿರಿ ನೆಕ್ಸ್ಟ್ ಅದ್ರ ಮೇಲೆ ಮಾಡ್ಬೇಕಂತ ಹೇಳಿ ವಿಡಿಯೋನ. choose and use images wisely. ಸೊ ನೀವು ಇಮೇಜಸ್ಗಳನ್ನು ಬಹಳಷ್ಟು ಕೇರ್ಫುಲ್ ಆಗಿ ಚೂಸ್ ಮಾಡಬೇಕು. ಒನ್ಸ್ ಯು ಹ್ಯಾವ್ ಡಿಫೈನ್ಡ್ ಯುವರ್ ಕಂಟೆಂಟ್ ಪರ್ ಸ್ಲೈಡ್, it's time to choose the images you will show. This is really important step because it is the only thing that your audience will see. Since these images will be the primary focus for your audience, consider the following tips. So ನೆನಪಿಡ್ರಿ, ಈ ಒಂದು ಫೋಟೋಸನ್ನ ಚೂಸ್ ಮಾಡೋದು ಭಾಳಷ್ಟು ಇಂಪಾರ್ಟೆಂಟ್ ಆಗೈತಿ. ಯಾಕಪ್ಪ ಅಂತಂದ್ರೆ ಅವ್ರು ನಿಮ್ಮ ಮಾತುಗಳನ್ನ ಕೇಳೋದು ಅಷ್ಟೇ ಅಲ್ದ, ಅವರೆಲ್ಲ ಒಂದು ಲಕ್ಷ ಎಲ್ಲಿರ್ತಪ್ಪ ಅಂತಂದ್ರೆ ನಿಮ್ಮ ಒಂದು ಪವರ್ ಪಾಯಿಂಟ್ ಮೇಲೆ ಇರ್ತೈತಿ. ನೀವು ಈ ಪವರ್ ಪಾಯಿಂಟ್ ಒಳಗೆ ಯಾವ ರೀತಿ ಒಂದು ಪಾಯಿಂಟ್ಸ್ ಯೂಸ್ ಮಾಡಿರಿ, ಆಮೇಲೆ ಇಮೇಜಸ್ ಯಾವ ರೀತಿ ಯೂಸ್ ಮಾಡಿರಿ ಅನ್ನೋದು ಬಹಳಷ್ಟು ಇಲ್ಲಿ ಮ್ಯಾಟ್ರ್ ಆಗ್ತೈತಿ. ಸೊ ಫಸ್ಟ್ ವೆರಿ ಪಾಯಿಂಟ್ ಈಸ್ ಚೂಸ್ ಹೈ ಕ್ವಾಲಿಟಿ ಇಮೇಜಸ್. ಸೊ ಮೊದಲೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಹೈ ಕ್ವಾಲಿಟಿ ಇಮೇಜನ್ನು ಯೂಸ್ ಮಾಡ್ಬೇಕು. ನೀವು ಯಾವುದೋ ಒಂದು ಬ್ಲರ್ ಆಗಿದ್ದ ಅಥವಾ ರಫ್ ಫೋಟೋ ಬಂದಿದ್ದ ಅದನ್ನು ಯೂಸ್ ಮಾಡಿದ್ರಪ್ಪ ಅಂದ್ರೆ ನೋ ಯೂಸ್. ಓಕೆ, ಅವ್ರಿಗೆ ಏನು ಕನೆಕ್ಟ್ ಆಗಬೇಕಾಗಿರ್ತಲ್ಲ ಅದು ಕನೆಕ್ಟ್ ಆಗಂಗಿಲ್ಲ. ಇಮೋಷ್ನಲಿ ಮುಂದಿನ ವ್ಯಕ್ತಿಗೆ ಏನು ಕನೆಕ್ಟ್ ಆಗಿಬಿಡ್ತದೋ ಅದು ಒಟ್ಟೆ ಆಗಂಗಿಲ್ಲ. ಸೊ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಪ್ರಾಪರ್ ಆಗಿ ಹೈ ಕ್ವಾಲಿಟಿ ಇಮೇಜಸ್ನ ಚೂಸ್ ಮಾಡಬೇಕು. ಸಿ, choose the high quality visuals, especially if they will be displayed in full screen. Clear and captivating images can significantly enhance the overall impression of your presentation. So ನೀವು ಒಂದು ಏನು ಪ್ರೆಸೆಂಟೇಷನ್ ಮಾಡ್ತಿರ್ತಾರಲ್ಲ ಆ ಒಂದು ಕ್ಯಾಪ್ಚರ್ ಆಗಬೇಕು, ಅವರು ಅದನ್ನು ಇಟ್ಕೋಬೇಕು, ಅವ್ರ ಮನಸ್ಸೊಳಗೆ ಉಳಿಬೇಕಪ್ಪ ಅಂತಂದ್ರೆ ಒಂದಿಷ್ಟು ಭಾಳ ಇಂಪ್ರೆಸಿವ್ ಫೋಟೋಸನ್ನು ನೀವು ಸೆಲೆಕ್ಟ್ ಮಾಡಬೇಕಾಗ್ತೈತಿ. ನಿಮ್ಮ ಟಾಪಿಕ್ಕಿಗೆ ರೆಲೆವೆಂಟ್ ಇರುವಂಥವ, ಇಲ್ದು ಸಲ್ದದ್ದು ಎಲ್ಲ ಹಾಕೋದಲ್ಲ, ಇಂಟ್ರೆಸ್ಟಿಂಗ್ ಇದಾವ ಅಂತ ಹೇಳಿ. ಜಸ್ಟ್ ನೀವು ಯಾವ ಟಾಪಿಕನ್ನು ಚೂಸ್ ಮಾಡಿದಾರೋ ಅದೇ ಟಾಪಿಕ್ಗಳ ಒಂದು ಇಮೇಜಸ್ನ ಅಲ್ಲಿ ಹಾಕಿರಬೇಕು. ಅದು ಕ್ಲಿಯರ್ ಆಗಿರಬೇಕು, ಹೈ ಕ್ವಾಲಿಟಿ ಇಮೇಜಸ್ ಆಗಿರಬೇಕು. ಕೀಪ್ ದಟ್ ಇನ್ ಮೈಂಡ್. ಇನ್ನು ನೆಕ್ಸ್ಟ್, ಅಲೈನ್ ಇಮೇಜಸ್ ವಿತ್ ಯುವರ್ ಮೆಸೇಜ್. ರಿಫ್ಲೆಕ್ಟ್ ಆನ್ ದ ಕಂಟೆಂಟ್ ಆಫ್ ಈಚ್ ಸ್ಲೈಡ್ ಅಂಡ್ ಆಸ್ಕ್ ಯುವರ್ ಸೆಲ್ಫ್, ವಾಟ್ ಸ್ಟೋರಿ ಆಮ್ ಐ ಟೆಲಿಂಗ್ and what type of images complements that narrative. Make sure that the chosen images really align and reinforce your intended message. So ನೀವು ಇಮೇಜಸ್ ನ ಏನು ಚೂಸ್ ಮಾಡಿರ್ತೀರೋ ಎಲ್ಲ ಏನಿರ್ಬೇಕು ಅಂತಂದ್ರೆ ದೇ ಮಸ್ಟ್ ಬಿ ಪ್ರಾಪರ್. ಆಮೇಲೆ ಅಲೈನ್ಮೆಂಟ್ ಪ್ರಾಪರ್ ಆಗಿ ಒಂದು PPT ಒಳಗೆ ಕರೆಕ್ಟಾಗಿ ಅಲೈನ್ ಆಗಿರ್ಬೇಕು. ಸೊ ಫಾರ್ ಎಕ್ಸಾಂಪಲ್ ಈಗ ನಾನು ಈ ಒಂದು ಸ್ಲೈಡ್ ನಿಮಗೆ ತೋರಿಸೋದೇನೆ, ಆ ಸ್ಲೈಡ್ ಒಳಗೆ ನಾನು ಅಕ್ಷರಗಳು ಆ ಕಡೆ ಎಲ್ಲೂ ಹೋಗಿಲ್ಲ, ಕರೆಕ್ಟ್ ಫಾರ್ಮೆಟ್ ಒಳಗೆ ಕರೆಕ್ಟ್ ಫಿಟ್ ಆಗಿದಾವ. ಇದೇ ರೀತಿ ನೀವು ಇಮೇಜ್ನು ಕೂಡ ಒಂದು ಕಡೆ ಕಂಟೆಂಟ್ ಇರ್ತೈತಿ, ಒಂದು ಕಡೆ ಇಮೇಜಸ್ ಪ್ರಾಪರ್ ಆಗಿ ಅಲೈನ್ ಮಾಡಬೇಕು. ಇಮೇಜಸ್ ಎಲ್ಲೋ ಒಂದು ಕಡೆ ಹೊರಗೆ ಬಂದೈತಿ, ದೊಡ್ಡ ಸ್ಕ್ರೀನ್ ಒಳಗೆ ತೋರಿಸಿದಾರೆ, ಇಮೇಜ್ ಸರಿಯಾಗಿ ಕಾಣೋದಿಲ್ಲಪ್ಪ ಅಂದ್ರೆ ಇಟ್ಸ್ ಆಫ್ ವೇಸ್ಟ್. ಸೊ ರಿಮೆಂಬರ್, ನೀವು ಇಮೇಜಸ್ ಮತ್ತು ಮೆಸೇಜ್ ಏನು ಕೊಡೋದ್ರಲ್ಲ ಅವೆರಡು ಡಿಫ್ರೆಂಟ್ ಇರಬೇಕು, ಎರಡು ಮಿಕ್ಸಪ್ ಆಗಬಾರ್ದು, ಒಂದ್ರ ಮೇಲೆ ಒಂದು ಬರಬಾರ್ದು. ಓಕೆ, ಕೀಪ್ ದಟ್ ಇನ್ ಮೈಂಡ್. ನೆಕ್ಸ್ಟ್ ನೋಡ್ರಿ, maintain coherence. Establish visual coherence throughout your presentation. If you have established a theme, only choose images that seamlessly integrate with that theme. So ನಿಮಗೆ ಯಾವುದೋ ಒಂದು ಥೀಮ್ ಐತಿ, ಈಗ ಪೊಲ್ಯೂಷನ್ ಅನ್ನೋ ಒಂದು ಥೀಮ್ ಐತಿ, ಆ ಥೀಮಿಗೆ ತಕ್ಕಂತೆ ಅಷ್ಟೇ ಇಮೇಜ್ನ ಚೂಸ್ ಮಾಡಿ, ಇರ್ರೆಲೆವೆಂಟ್ ಇರುವಂಥ ಇಮೇಜ್ನ ಚೂಸ್ ಮಾಡೋಕೆ ಹೋಗ್ಬೇಡ್ರಿ. ದಟ್ ಈಸ್ ವೇಸ್ಟ್ ಆಫ್ ಟೈಮ್. ನೀವು ಏನು PPT ಪ್ರೆಸೆಂಟೇಷನ್ ಮಾಡ್ತಿರ್ತಾರ ಅಲ್ಲಿ ಪೆಚ ಪ್ರೆಸೆಂಟೇಷನ್, ಇಟ್ ವಿಲ್ ಬಿ ಆಫ್ ನೋ ಯೂಸ್. ಸೊ ಕೀಪ್ ದಟ್ ಥಿಂಗ್ ಇನ್ ಯೋರ್ ಮೈಂಡ್. ನೆಕ್ಸ್ಟ್ ಒನ್, ಎಸ್ಟಾಬ್ಲಿಷ್ ಇಮೋಷನಲ್ ಕನೆಕ್ಷನ್ಸ್. ಸೊ ಫೋಟೋಸ್ ಹೆಂಗಿರ್ಬೇಕಪ್ಪ ಅಂದ್ರೆ ಭಾಳಷ್ಟು ಇಮೋಷನಲಿ ಅಟ್ಯಾಚ್ ಆಗಿರ್ಬೇಕು ಅವ್ರಿಗೆ. ಈಗ ಹೇಳತ್ತಿದ್ದೇನೆ ನಿಮ್ಗೆ, ಇದೀಗ ಒಂದು ಪೊಲ್ಯೂಷನ್ ಬಗ್ಗೆ ಹೇಳಿದೆ ನಿಮ್ಗೆ. ಪೊಲ್ಯೂಷನ್ ಅಂದ ಕೂಡಲೇನ ಹೆಂಗೆ ಡೆವಾಸ್ಟೇಟಿಂಗ್ ಈ ಪೊಲ್ಯೂಷನ್ ಐತಿ, ಎಷ್ಟು ಹಾಳು ಮಾಡೈತಿ ಈ ಪೊಲ್ಯೂಷನ್ ಅನ್ನೋದ್ರ ಬಗ್ಗೆ ಒಂದಿಷ್ಟು ಇಮೇಜಸ್ ತೋರಿಸ್ಬೋದು. ಆ್ಯನಿಮಲ್ಸ್ ಮೇಲೆ ಎಲ್ಲ ಹೆಂಗೆ ಆಗ್ತೈತಿ, ಆ್ಯನಿಮಲ್ಸ್ ಪ್ಲಾಸ್ಟಿಕ್ ತಿಂದಿರ್ತಾವ, ಸೊ ಅವೆಲ್ಲ ಇಮೇಜ್ ತೋರಿಸ್ಬೋದು. ಆಮೇಲೆ ಸಮುದ್ರದೊಳಗೆ ಇದು ಏನಪ್ಪ ಅಂತಂದ್ರೆ ಭಾಳಷ್ಟು ಏನಾರ ಪಾಯ್ಸನಸ್ ಇದನ್ನ ಬಿಡ್ತಿರ್ತಾರೆ, ಲಿಕ್ವಿಡ್ ಬಿಡ್ತಿರ್ತಾರೆ, ಅಲ್ಲಿ ಮೀನುಗಳು ಸತ್ತಿರ್ತಾವೆ. ಅಂಥ ಒಂದಿಷ್ಟು ಇಮೋಷ್ನಲಿ ಕನೆಕ್ಟ್ ಆಗುವಂಥ ಫೋಟೋಸನ್ನ ಬಿಟ್ರಿ ಅಥವಾ ಇಮೇಜನ್ನು ಶೋಕೇಸ್ ಮಾಡಿದ್ರಪ್ಪ ಅಂದ್ರೆ ಇಟ್ ವಿಲ್ ಬಿ ವೆರಿ ಎಂಗೇಜಿಂಗ್. ಓಕೆ, ನೆಕ್ಸ್ಟ್, ಸೊ ಪ್ರಾಕ್ಟೀಸ್ ಆರ್ ರಿಹರ್ಸ್. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಷ್ಟೆಲ್ಲ ಮಾಡಿದ್ರೆ ನೀವು ಇಮೇಜ್ ಕರೆಕ್ಟ್ ಹಾಕ್ಯಾರಿ, ಎಲ್ಲನೂ ಆಯಿತು. ಬಟ್ ದ ಥಿಂಗ್ ಈಸ್ ಯು ನೀಡ್ ದ ಸ್ಟೇಜ್ ಕರೇಜ್.
ಲಾಸ್ಟಿಗೆ ಹೋಗಿ ಅಲ್ಲಿ ಸ್ಟೇಜ್ ಕರೇಜ್ ಇಲ್ದ ಪ್ಯಾಪೆ ಮಾಡ್ಕೊಂಡು ಕೂತ್ರಪ್ಪ ಅಂತಂದ್ರೆ ಇಟ್ ಈಸ್ ಆಫ್ ನೋ ಯೂಸ್. ಸೊ ಯು ಮಸ್ಟ್ ಬಿ ಕರೇಜಿಯಸ್, ಯು ಮಸ್ಟ್ ಬಿ ಬ್ರೇವ್ ಆ್ಯಂಡ್ ಯು ಮಸ್ಟ್ ಟಾಕ್ ಇನ್ ಫ್ರಂಟ್ ಆಫ್ ಪೀಪಲ್. ಪ್ಯಾನಲ್ ಇರ್ತದೆ, ಅಲ್ಲಿ ಒಂದು ಪ್ಯಾನಲ್ ಇರ್ತೈತಿ, ದೊಡ್ಡ ಪ್ಯಾನಲ್ ಇರ್ತೈತಿ, ಅಥವಾ ಆಡಿಯನ್ಸ್ ಇರ್ತಾರ. ಆ ಆಡಿಯನ್ಸ್ ಮುಂದೆ ನೀವು ಪ್ರೆಸೆಂಟ್ ಮಾಡ್ಬೇಕಪ್ಪ ಅಂತಂದ್ರೆ ಯು ನೀಡ್ ಗಟ್ಸ್. ಸೊ ಆ ಗಟ್ಸ್ ನಿಮಗೆ ಬರಬೇಕು, ಆ ಶಕ್ತಿ ನಿಮ್ಗೆ ಬರಬೇಕು, ಧೈರ್ಯ ನಿಮಗೆ ಬರಬೇಕಪ್ಪ ಅಂತಂದ್ರೆ ಯು ಮಸ್ಟ್ ಪ್ರಾಕ್ಟೀಸ್ ಆ್ಯಂಡ್ ಪ್ರಾಕ್ಟೀಸ್. ನೀವು ಭಾಳ ಸತಿ ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ಬಿಟ್ಟರೆ ಬೇರೆ ಹಾದಿ ಇಲ್ಲಿ. ಆಮೇಲೆ ಇನ್ನೊಂದು, ಈ 20 ಸೆಕೆಂಡ್ಸ್ ಟೈಮ್ ಇರ್ತೈತೆ, ನೀವು ಇಮೇಜ್ ನೋಡಿನೇ ಹೇಳ್ಬೇಕಾಗಿರ್ತೈತಿ. 20 ಸೆಕೆಂಡ್ ಸ್ಲೈಡ್ಸ್ ಹಂಗೆ ಹೋಗ್ತಿರ್ತಾವೆ ಕಂಟಿನ್ಯೂಸ್ ಆಗಿ. ನೀವು ಅದ್ರ ಬಗ್ಗೆ ಇನ್ಫಾರ್ಮೇಟಿವ್ ಆಗಿ ನೀವಾಗೆ ಟೈಮ್ ಸೆಟ್ ಮಾಡಿಕೊಂಡು ಹೇಳ್ಕೊಂತಾನೆ ಹೋಗಬೇಕು. ಓಕೆ, ಕೀಪ್ ದಟ್ ಇನ್ ಮೈಂಡ್. Next, one might think delivering a short presentation is much easier than giving an extended talk, but evidence suggests the opposite. Actually, being clear and concise is a challenging most people underestimate. It is not easy to synthesize information and stay on topic, not to mention being able to tell a story and connect in under 7 minutes. Yes, ಈ ಪ್ಯಾರಾಗ್ರಾಫ್ ಒಳಗೆ ಏನು ಹೇಳತ್ತಾರಪ್ಪ ಅಂತಂದ್ರೆ, ಭಾಳ ಜನ ಅನ್ಕೊಂಡಿರ್ಬೋದು, ಪ್ರೆಸೆಂಟೇಷನ್ನ 1 ತಾಸು ಮಾಡ್ತೀನಿ, 1/2 ತಾಸು ಮಾಡ್ಕೋತೀನಿ, ಅವು ಭಾಳ ಟಫ್ ಇರ್ತಾವ. ನೋ ಮೈ ಡಿಯರ್ ಸ್ಟೂಡೆಂಟ್ಸ್, ಯಾವಾಗ ಪ್ರೆಸೆಂಟೇಷನ್ ಕಮ್ಮಿ ಇರ್ತೈತೋ 7 ಮಿನಿಟ್ಸ್ ಟೈಮ್ ಕೊಟ್ಟಿರ್ತಾರಲ್ಲ, ಅಥವಾ 6 ಮಿನಿಟ್ಸ್ 40 ಸೆಕೆಂಡ್ಸ್ ಅಂದ್ರೆ ಏನು 7 ಮಿನಿಟ್ಸ್. ಆ 7 ಮಿನಿಟ್ಸ್ ಟೈಮ್ ಒಳಗೆ ನೀವು ಮುಗಿಸೋದಿರ್ತೈತಲ್ಲ, ಕಂಪ್ಲೀಟ್ ಸ್ಟೋರಿನ ಹೇಳಿ ಮುಗಿಸೋದು ಇಟ್ ಈಸ್ ನಾಟ್ ಆನ್ ಈಸಿ ಟಾಸ್ಕ್. ಓಕೆ, ಕೀಪ್ ದಟ್ ಇನ್ ಮೈಂಡ್. ಭಾಳಷ್ಟು ಟಫ್ ಆಗ್ತೈತಿ. ಸೊ ಅದಕ್ಕೆ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಭಾಳಷ್ಟು ರಿಹರ್ಸಲ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. That is the key for Pecha Kucha presentation. This is why practice is so important, especially in this type of presentation. So make sure you follow these practice tips. So ನೀವೇನಪ್ಪ ಅಂತಂದ್ರೆ ಈ ಒಂದು ನೆಕ್ಸ್ಟ್ದಾಗ ಬರುವಂಥ ಸ್ಲೈಡ್ ಒಳಗೆ ಪ್ರಾಕ್ಟೀಸ್ ಟಿಪ್ ಕೊಟ್ಟನಿ, ಹೆಂಗೆ ನೋಡ್ರಿ. Practice to adjust your presentation. Yes, this is very important. The first few times you run through your whole presentation time yourself and see if you need to make any adjustment to your content to get the extra 20 seconds per slide. You may need to leave some details out or adjust your information so the content in all your slide is balanced. So my dear students, what is the thing is, ಇಲ್ಲಿ ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ, ಆ 20 ಸೆಕೆಂಡ್ ಟೈಮ್ ಏನು ಕೊಟ್ಟಿರ್ತಾರಲ್ಲ, ಅದು ನೀವು ಮೊದಲ ರಿಹರ್ಸಲ್ ಮಾಡಿದ್ರಿ ಅಂದ್ರೆ ಅಕಸ್ಮಾತ್ ಟೈಮ್ ಎಕ್ಸೀಡ್ ಆಗತ್ತಿದ್ದು ಅಂದ್ರೆ ನೀವು ಏನು ಮಾಡಬೇಕು, ಕಂಟೆಂಟನ್ನು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ನೀವು ರಿಹರ್ಸಲ್ ಮಾಡೋದು ಅಲ್ಲೇ ಹೋಗಿ ಕೊಟ್ರಿ, ಟೈಮ್ ಎಕ್ಸೀಡ್ ಆಯ್ತಪ್ಪ ಅಂತಂದ್ರೆ ಇಟ್ಸ್ ಆಫ್ ನೋ ಯೂಸ್. ಇನ್ನು ಟೈಮ್ ಮುಗಿಬೇಕು. ಟೈಮ್ ಕೊಟ್ಟಿರ್ತಕ್ಕಂಥ ಟೈಮ್ ಒಳಗೆ ಮುಗಿತಪ್ಪ ಅಂತಂದ್ರೆ ಯುವರ್ ಪೇಚ ಕೋಚ ಈಸ್ ಬೆಸ್ಟ್ ಪ್ರೆಸೆಂಟೇಷನ್. ಆದ್ರೆ ಸ್ವಲ್ಪ ನೀವು ಜಾಸ್ತಿ ಟೈಮ್ ತಗೋದ್ರಪ್ಪ ಅಂತಂದ್ರೆ ಇಟ್ ಈಸ್ ಹೋಲ್ ಲಾಟ್ ಆಫ್ ವೇಸ್ಟ್ ವಿಚ್ ಯು ಆರ್ ಡನ್. ನೀವೇನು ಎಫರ್ಟ್ಸ್ ಹಾಕಿದ್ರಲ್ಲ ದಟ್ ವಿಲ್ ಗೋ ಇನ್ ವೇನ್, ಅದೆಲ್ಲ ಹಾಳಾಯ್ತಲ್ಲಿ. ಸೊ ಆ 20 ಸೆಕೆಂಡ್ ಒಳಗೆ ಬರುವಂಗೆ ನೋಡ್ಕೋರಿ. ಅಕಸ್ಮಾತ್ ಟೈಮ್ ಮೀರಿತು ಪ್ರಾಕ್ಟೀಸ್ ಒಳಗತ್ತಂದ್ರೆ ಅವಾಗ ನೀವೇನು ಮಾಡಬೇಕು, ಒಂದಿಷ್ಟು ಕಂಟೆಂಟನ್ನು ಕಮ್ಮಿ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್, ಪ್ರಾಕ್ಟೀಸ್ ಟು ಪರ್ಫೆಕ್ಟ್ ಯುವರ್ ಪ್ರೆಸೆಂಟೇಷನ್. Once your content is adjusted and ready, shift your focus to memorizing the presentation. Pay attention to the flow of your presentation, ensuring a seamless connection between points. Additionally, practice your oratory skills in intonation, vocal tone, strategic pauses, breath control, body language and eye contact. Every detail matters. So ಈಗ ನೀವೇನು ಮಾಡಿರಪ್ಪ ಅಂತಂದ್ರೆ, ಎಸ್ ಕಂಟೆಂಟ್ ನಿಮ್ಮಿದ ಏನಪ್ಪ 20 ಸೆಕೆಂಡ್ ಒಳಗೆ ಮುಗಿಯೈತಿ, ಎವ್ರಿಥಿಂಗ್ ಈಸ್ ಡನ್. ಕಂಟೆಂಟನ್ನು ರೆಡಿ ಮಾಡ್ಕೊಂಡ್ರಿ 20 ಸೆಕೆಂಡ್ ಒಳಗೂ, ಒಂದು ಸ್ಲೈಡಿಗೆ 20 ಸೆಕೆಂಡ್ ಒಳಗೆ ಮುಗಿಯೈತಿ. ಇಟ್ ಮೀನ್ಸ್ ದಟ್ 6 ಮಿನಿಟ್ 40 ಸೆಕೆಂಡ್ಸ್ ಒಳಗೆ ನೀವೆಲ್ಲ ಕಂಪ್ಲೀಟ್ ಮಾಡಿದ್ರೆ ಅನ್ಕೋರಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನು ಮಾಡೋಕಪ್ಪ ಅದನ್ನು ಪರ್ಫೆಕ್ಟ್ ಮಾಡ್ಕೋಬೇಕು ನೀವು. ಓಕೆ, ಪರ್ಫೆಕ್ಟ್ ಹೆಂಗೆ ಮಾಡ್ಕೋತೀರಿ? ನಿಮ್ಮ ಐ ಕಾಂಟ್ಯಾಕ್ಟ್ ಭಾಳ ಇಂಪಾರ್ಟೆಂಟ್. ಭಾಳ ಸತ ಹೆಂಗೆ ಇರ್ತಪ್ಪ ಅಂತ ಸ್ಟೂಡೆಂಟ್ಸ್ ಈ PPT ಪ್ರೆಸೆಂಟೇಷನ್ ಮಾಡ್ಬೇಕಾರೆ ಮೇಲ್ ನೋಡ್ಕೊಂಡು ಹೇಳ್ತಿರ್ತಾರೆ. ದೇ ಕೆನಾಟ್ ಫೇಸ್ ದ ಆಡಿಯನ್ಸಿನ ಫೇಸ್ ಮಾಡೋಕ್ಕಾಗ್ತಿರಲ್ಲ, ಒಂದೆಲ್ಲೋ ಒಂದು ಕಡೆ ಸೈಡ್ ನೋಡ್ತಿರ್ತಾರೆ ಅಥವಾ ಕೆಳಗೆ ನೋಡ್ತಿರ್ತಾರೆ. ಹಂಗೆ ಮಾಡೋದು ತಪ್ಪಾಗ್ತದೆ. ಸೊ ಪೇ ಅಟೆನ್ಷನ್ ಟು ಯುವರ್ ಫೆಲೋ ಬೀಯಿಂಗ್ಸ್. ಸೊ ಅಲ್ಲಿ ಮುಂದೆ ಯಾರು ಕುಂತಿರ್ತಾರಲ್ಲ ಅವ್ರ ಕಡೆ ನೋಡ್ಕೊತಿರ್ಬೇಕು. ಇಂಟೋನೇಷನ್, ವೋಕಲ್ ಟೋನ್. ಇಂಟೋನೇಷನ್ ಅಂದರೆ ಏನಪ್ಪ, ಈ ವಾಯ್ಸ್ ಒಳಗೆ ಏರ್ ಇಳಿತಾ ಇರಲಿ. ಒಮ್ಮೊಮ್ಮೆ ನಿಮ್ಮ ಸೌಂಡನ್ನ ಹೆಚ್ಚಿಗೆ ಮಾಡಿರಿ ಯಾವಾಗಾದ್ರೂ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರೆ. ಇಫ್ ಇಟ್ ಈಸ್ ನಾಟ್ ಮಚ್ ಆಫ್ ಇಂಪಾರ್ಟೆಂಟ್, ಅಲ್ಲಿ ನೀವು ಸ್ವಲ್ಪ ಸೌಂಡನ್ನು ಕಮ್ಮಿ ಮಾಡಿ ಹೇಳ್ರಿ. ಏನೋ ಒಂದು ಭಾಳಷ್ಟು ಇಂಪಾರ್ಟೆಂಟ್ ಥಿಂಗ್ಸ್ ಏನು ಹೇಳತ್ತೀರಿ, ಅದ್ರಾಗ ಸ್ಪೆಷಲ್ ಥಿಂಗ್ಸ್ ಅದಾವ, ಅಲ್ಲಿ ನೀವು ಒತ್ತು ಕೊಟ್ಟು ಕೊಡ್ರಿ, ಅಂದ್ರೆ ಪ್ರೆಷರ್ ಹಾಕ್ರಿ ಅಲ್ಲಿ. ಸೊ ಅದನ್ನು ಮಾಡಬೇಕು. ಸ್ಟ್ರಾಟಜಿಕ್ ಪಾಸ್ ತೊಗೋಬೇಕು. ಪಾಸ್ ಈಗ ನೋಡಿರಿ 20 ಸೆಕೆಂಡ್ ಟೈಮ್ ಇತ್ತು ಅಂತಂದೇಳಿ ಉದ್ದಕ್ಕೆ ಹೇಳ್ಕೊತ ಹೋಗಿಲ್ಲ, ಒಂದೊಂದು ಕಡೆ ನೀವು ಟೈಮ್ ತೊಗೊಂಡ ನಿಲ್ಕೊಂತನ ಹೋಗ್ಬೇಕಾಗತ್ತಿ. ನೆಕ್ಸ್ಟ್ ಬ್ರೀತ್ ಕಂಟ್ರೋಲ್. ಎಸ್, ಭಾಳ ಜನಕ್ಕೆ ಬ್ರೀತ್ ಕಂಟ್ರೋಲ್ ಉಳಿಯಂಗಿಲ್ಲ. ಅವ್ರಿಗೇನಪ್ಪ ಅಂತಂದ್ರೆ ಒಮ್ಮೆದೊಮ್ಮೆಲೆ ಈ ಸ್ಟ್ರೆಸ್ ಆಗಿ ಏದು ಉಸಿರು ಬಿಡ್ತಿರ್ತಾರ, ಅದನ್ನು ಹಂಗೆ ಮಾಡಬೇಡ್ರಿ. ಕೀಪ್ ಕಾಮ್
ಆರಾಮ್ಸೆ ಹೋಗ್ಲಿ ಅದು 20 ಸೆಕೆಂಡ್ಸ್ ಒಳಗೆ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ಕೋರಿ. ಅದೇ ಇಂಪಾರ್ಟೆಂಟ್ ಐತಿ. ಬಾಡಿ ಲ್ಯಾಂಗ್ವೇಜ್ ಆ್ಯಂಡ್ ಐ ಕಾಂಟ್ಯಾಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನಿಂತು ಹೋಗಿ ಹಿಂಗೆ ಸ್ಟ್ರೇಟ್ ಒಂದೇ ಕಡೆ ನಿಂತು ಹೇಳೋದಲ್ಲ. ಡೂ ಸಮ್ ಮೂಮೆಂಟ್ಸ್ ನೋಡಿರಿ. ನೀವು ಸ್ಕಿಲ್ಸ್ ಓರಿಯೆಂಟೆಡ್ ಯೂಟ್ಯೂಬ್ ವೀಡಿಯೋಸ್ ಇದಾವೆ, ನೀವು ಆ ಕಡೆ ಮೂಮೆಂಟ್ ಮಾಡ್ಕೊತಿರ್ಬೇಕು. ನಿಮ್ಮ ಹ್ಯಾಂಡ್ ಮೂಮೆಂಟ್ಸ್ ಇರಬೇಕು. ಕಣ್ಣು ಕರೆಕ್ಟಾಗಿ ಎಲ್ಲ ಆಡಿಯನ್ಸ್ ಕಡೆ ನೋಡ್ಕೊತಿರ್ಬೇಕು. ನಿಮ್ಮ ಮುಂದೆ ಫ್ರೆಂಡ್ ಕೂತಾನಂದ್ರೆ ಅವ್ನ ಕಡೆ ಅಷ್ಟೇ ನೋಡೋದಲ್ಲ, ಬೇರೆ ಎಲ್ಲರ ಕಡೆನೂ ಲಕ್ಷ್ಯ ಇರಬೇಕು. ಓಕೆ, ದಟ್ ಈಸ್ ವಾಟ್ ವಿ ಆಲ್ ಡೂ. ನಾವು ಹೆಂಗಿರುವಾಗ ಹೆದರಿ ಏನು ಮಾಡಿರ್ತಾವೆ, ಒಬ್ಬನ ಕಡೆ ಅಷ್ಟು ನೋಡ್ತಿರ್ತೀವಿ ಅಥವಾ ನೆಲ ನೋಡ್ತೀವಿ, ಇಲ್ಲ ಆಕಾಶ ನೋಡ್ಕೊಂಡು ಕೊಟ್ಬಿಡ್ತೀವಿ. ಸೊ ಡೋಂಟ್ ಡೂ ಸಚ್ ಥಿಂಗ್ಸ್. ವಾಚ್ ಈಚ್ ಆ್ಯಂಡ್ ಎವ್ರಿ audience. Yes, my dear, yes, that is it, my dear students. Thank you very much for more grammar and content videos like this. You can just subscribe to the channel and hit the bell icon for more updates. Thank you.